ನಮಸ್ತೆ ವೀಕ್ಷಕರೇ, ಡಾಕ್ಟರ್ ರವೀಶ್ ಕೆ.ಆರ್. ಶಿವಮೊಗ್ಗ, ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ 17. ಇವತ್ತು ನಾವು ಮಧುಮೇಹದ ಪಾದಗಳ ತೊಂದರೆಯ ಬಗ್ಗೆ ಹಾಗೂ ಪಾದಗಳ ಸಂರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಧುಮೇಹದ ದೀರ್ಘಾವಧಿಯ ದುಷ್ಪರಿಣಾಮಗಳಲ್ಲಿ ಕಾಲಿನ ತೊಂದರೆ ಬಹಳ ಮುಖ್ಯವಾದದ್ದು. ನಿಯಂತ್ರಣದಲ್ಲಿಲ್ಲದ ಮಧುಮೇಹದಿಂದ ಕಾಲಿನ ರಕ್ತನಾಳ ಹಾಗೂ ನರಗಳಿಗೆ ಹಾನಿಯಾಗ್ತಾ ಹೋಗ್ತದೆ. ಇದಕ್ಕೆ ಸೋಂಕು ಸೇರಿದಾಗ ಪರಿಸ್ಥಿತಿ ಉಲ್ಬಣಿಸ್ತದೆ. ಪದೇ ಪದೇ ಕಾಲಿನ ಗಾಯಗಳು ಹಾಗೂ ಸೋಂಕಿನಿಂದ ವೈದ್ಯಕೀಯ ವೆಚ್ಚ ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ಅಲ್ಲದೆ ಇದರಿಂದ ವ್ಯಕ್ತಿಯ ದುಡಿಮೆಗೆ ಸಹ ವ್ಯತ್ಯಯ ಉಂಟಾಗುತ್ತದೆ ಹಾಗೂ ಕೆಲವು ವೈದ್ಯಕೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಂಗವಿಚ್ಛೇದನೆ ಸಹ ಅಗತ್ಯ ಬೀಳಬಹುದು. ಇದರಿಂದ ಮಧುಮೇಹಿಗೂ ಅವರ ಕುಟುಂಬಕ್ಕೂ ಆತ್ಮಸ್ಥೈರ್ಯಕ್ಕೆ ಹಿನ್ನಡೆಯಾಗಬಹುದು. ಹಾಗೆ ಕೆಲವೊಮ್ಮೆ ಪದೇ ಪದೇ ಕುರಗಳು ಅಥವಾ ಹುಣ್ಣುಗಳು ಪದೇ ಪದೇ ಆಗ್ತಾ ಇದ್ದಾಗ ರಕ್ತ ಪರೀಕ್ಷೆ ನಡೆಸಿದಾಗ ಮಧುಮೇಹ ಪತ್ತೆಯಾಗಬಹುದು. ಗ್ಯಾಂಗ್ರೀನ್ ಹಾಗೂ ಅಂಗವಿಚ್ಛೇದನೆಗೆ ಜಗತ್ತಿನಾದ್ಯಂತ ಟ್ರಾಮಾ ಅಥವಾ ಅಪಘಾತ ಮೊದಲ ಕಾರಣ. ನಂತರದ ಸ್ಥಾನ ಮಧುಮೇಹದ್ದು. ಮಧುಮೇಹದಿಂದಾಗಿ ಕಾಲಿನ ನರಗಳಿಗೆ ಹಾನಿ, ನ್ಯೂರೋಪತಿ ಅಂತ ಹೇಳ್ತೇವೆ, ಇದು ಮೊದಲ ಕಾರಣ. ಎರಡನೆಯದು ರಕ್ತ ಸಂಚಾರದಲ್ಲಿ ತೊಂದರೆ. ಇದನ್ನು ನಾವು ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಅಥವಾ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಮೂರನೆಯ ಕಾರಣ ಸೋಂಕುಗಳು ಅಥವಾ ಇನ್ಫೆಕ್ಷನ್. ಗಾಯಗಳಿಂದಾಗಿ ಗಾಯಕ್ಕೆ ಸೋಂಕಾಗಿ ಮಧುಮೇಹದ ಪಾದಗಳ ತೊಂದರೆ ಉಲ್ಬಣಿಸ್ತಾ ಹೋಗ್ತದೆ. ಇದರಲ್ಲಿ ಯಾವುದೋ ಒಂದು ತೊಂದರೆ ಮೊದಲು ಕಾಣಿಸಬಹುದು, ನಂತರ ಉಳಿದ ತೊಂದರೆಗಳು ಸೇರಿಕೊಳ್ಳಬಹುದು. ಒಟ್ಟಾರೆಯಾಗಿ ಪಾದಗಳ ತೊಂದರೆಯ ಸಾಧ್ಯತೆ ಈ ಮೂರು ತೊಂದರೆಗಳಿಂದ ಹೆಚ್ಚಾಗ್ತಾ ಹೋಗ್ತದೆ. ಮಧುಮೇಹದ ನರಗಳ ತೊಂದರೆ ಅಥವಾ ನ್ಯೂರೋಪತಿಯನ್ನ ಈಗಾಗಲೇ ನೋಡಿದ ಹಾಗೆ ದೀರ್ಘಾವಧಿಯ ಮಧುಮೇಹ ಹಾಗೂ ನಿಯಂತ್ರಣದಲ್ಲಿಲ್ಲದ ರಕ್ತದ ಸಕ್ಕರೆ ಅಂಶ ಕಾರಣ. ಇದರಿಂದ ಕಾಲಿನ ನರಗಳಿಗೆ ಹಾನಿಯಾಗ್ತಾ ಹೋಗ್ತದೆ. ಆರಂಭದಲ್ಲಿ ಜೋಮು ಹಿಡಿಯುವುದು, ಚುಚ್ಚುವಿಕೆ, ಪಾದಗಳಲ್ಲಿ ಉರಿ ಇವು ಇರಬಹುದು. ನಂತರ ನಿಧಾನವಾಗಿ ಸ್ಪರ್ಶಜ್ಞಾನದ ಸಂವೇದನೆ ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದ ಗಾಯಗಳ ಸಾಧ್ಯತೆ ಹೆಚ್ಚಾಗ್ತದೆ. ಹಾಗೆ ರಕ್ತ ಸಂಚಾರದ ಅಡಚಣೆ, ವ್ಯಾಸ್ಕ್ಯುಲರ್ ಡಿಸೀಸ್ ಅಥವಾ ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್, ಇದರಲ್ಲಿ ಕಾಲಿಗೆ ರಕ್ತದ ಸಂಚಾರ ಕಡಿಮೆ ಆಗ್ತಾ ಹೋಗ್ತದೆ. ಹೆಚ್ಚಿರುವ ರಕ್ತದ ಸಕ್ಕರೆಯ ಅಂಶ, ಇದರ ಜೊತೆಗೆ ಕೊಲೆಸ್ಟ್ರಾಲ್ ಹಾಗೂ ಕೆಲವು ಹಾನಿಕಾರಕ ವಸ್ತುಗಳ ಉತ್ಪಾದನೆ ನಡೆದು ರಕ್ತನಾಳದ ಒಳಪದರ ಸಣ್ಣದಾಗ್ತಾ ಹೋಗ್ತದೆ. ಇದರಿಂದ ರಕ್ತನಾಳದ ಒಳಪದರಕ್ಕೆ ಹಾನಿಯಾಗಿ ಅದರ ವ್ಯಾಸ ಅಥವಾ ಡಯಾಮೀಟರ್ ಕಡಿಮೆ ಆಗ್ತಾ ಹೋಗ್ತದೆ. ರಕ್ತ ಸರಬರಾಜಿಗೆ ಅಡ್ಡಿ ಆಗ್ತದೆ. ಇದರಿಂದ ಗಾಯ ಮಾಯುವುದರಲ್ಲಿ ವಿಳಂಬ, ಹಾಗೆ ಗ್ಯಾಂಗ್ರೀನ್ ಸಹ ಆಗಬಹುದು. ಪದೇ ಪದೇ ಗಾಯಗಳು ಮತ್ತು ಈ ಗಾಯಗಳಿಗೆ ಸೋಂಕು ಇವು ಸೇರಿದಾಗ ಕಾಲಿನ ಪರಿಸ್ಥಿತಿ ಉಲ್ಬಣಿಸ್ತದೆ. ಹಾಗೆ ಗಮನಿಸಬೇಕಾದ ವಿಷಯ ಅಂದರೆ ಗಾಯಗಳು ಏಟಿನಿಂದಲೇ ಆಗಬೇಕು ಅಂತ ಇಲ್ಲ. ನಡೆಯುವಾಗ ಆಗುವ ಒತ್ತಡ ಅಥವಾ ಪ್ರೆಷರ್ ಇದು ಸಹ ಗಾಯಕ್ಕೆ ಕಾರಣ ಆಗಬಹುದು. ಮಧುಮೇಹಿಗಳ ಪಾದಗಳ ಸಂರಚನೆಯಲ್ಲಿ ತೊಂದರೆ ಬರುವುದರಿಂದ ನಡೆಯುವಾಗ ಆಗುವ ಒತ್ತು ಗಾಯಗಳು ಬಹಳ ಸಾಮಾನ್ಯ. ಕಡಿಮೆ ಆಗಿರುವ ರಕ್ತ ಸಂಚಲನೆ ಹಾಗೂ ಸಂವೇದನೆಯನ್ನ ಕಳೆದುಕೊಂಡಿರುವ ಪಾದ, ಇದರಿಂದ ಈ ಗಾಯಗಳು ಉಲ್ಬಣಿಸ್ತಾ ಹೋಗ್ತವೆ. ಇದಕ್ಕೆ ಸೋಂಕು ಸೇರಿಕೊಂಡಾಗ ಪರಿಸ್ಥಿತಿ ಇನ್ನೂ ವಿಷಮಿಸ್ತದೆ. ರಕ್ತದಲ್ಲಿ ಹೆಚ್ಚಿರುವ ಸಕ್ಕರೆ ಅಂಶ ಸೋಂಕು ಇನ್ನಷ್ಟು ಹೆಚ್ಚಾಗಲು ಕಾರಣ. ಇದರ ಜೊತೆಗೆ ಧೂಮಪಾನ ಅಥವಾ ತಂಬಾಕು ಸೇರಿದರೆ ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗ್ತದೆ. ನರಗಳ ಹಾನಿ, ರಕ್ತ ಸಂಚಾರದ ಅಡಚಣೆ ಹಾಗೂ ಸೋಂಕಿನಿಂದಾಗಿ ಮಧುಮೇಹಿಗಳಲ್ಲಿ ಪದೇ ಪದೇ ಗಾಯಗಳಾಗ್ತವೆ ಹಾಗೂ ಇವು ಮಾಯಲು ಬಹಳ ಸಮಯ ಹಿಡಿಯುತ್ತದೆ. ಪಾದಗಳ ತೊಂದರೆಯಲ್ಲಿ ಅಗತ್ಯ ಪರೀಕ್ಷೆಗಳಲ್ಲಿ ನರಗಳ ಸಂವೇದನೆಯ ಬಗ್ಗೆ ಪರೀಕ್ಷೆ, ಎರಡನೆಯದಾಗಿ ರಕ್ತ ಸಂಚಲನೆಯ ಬಗ್ಗೆ ಡಾಪ್ಲರ್ ಪರೀಕ್ಷೆ, ಮೂರನೆಯದಾಗಿ ಗಾಯಗಳಿದ್ದಲ್ಲಿ ಸೋಂಕುಗಳಿಗೆ ಕಲ್ಚರ್ ಪರೀಕ್ಷೆ ಸಹ ಬೇಕಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಮೂಳೆಯ ಸೋಂಕಿನ ಬಗ್ಗೆ ಎಕ್ಸ್ರೇ ಸಹ ಬೇಕಾಗಬಹುದು. ಪಾದಗಳ ಸಂರಕ್ಷಣೆಯ ಬಗ್ಗೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯನ್ನು ನಾವು ನೋಡುವುದಾದರೆ, ಪಾದಗಳನ್ನು ದಿನವೂ ಪರೀಕ್ಷಿಸಿ ನೋಡಿಕೊಳ್ಬೇಕು. ದೃಷ್ಟಿ ಏನಾದರೂ ಮಂಜಿದ್ದರೆ ಅಥವಾ ಸಂದು ಅಥವಾ ಜಾಯಿಂಟ್ಗಳ ತೊಂದರೆ ಇದ್ದು ಪಾದಗಳನ್ನು ಪರೀಕ್ಷಿಸಿಕೊಳ್ಳಲು ಕಷ್ಟ ಆಗ್ತಾ ಇದ್ದರೆ ಬೇರೆಯವರ ಸಹಾಯವನ್ನ ತೆಗೆದುಕೊಳ್ಬೇಕು. ಹಾಗೆ ಪಾದಕ್ಕೆ ಕನ್ನಡಿಯನ್ನು ಹಿಡಿದು ಸಹ ದಿನವೂ ಪರೀಕ್ಷೆ ಮಾಡಿಕೊಳ್ಬಹುದು. ನಾವು ಮುಖಕ್ಕೆ ಕೊಡುವಷ್ಟೇ ಗಮನವನ್ನ ಅಥವಾ ಅದಕ್ಕೂ ಹೆಚ್ಚಿನ ಗಮನವನ್ನ ಮಧುಮೇಹಿ ಪಾದಗಳ ಬಗ್ಗೆ ಕೊಡಬೇಕು. ಯಾವುದೇ ರೀತಿಯ ಗಾಯ, ಬಣ್ಣ ಬದಲಾವಣೆ ಇವುಗಳನ್ನು ನಾವು ಗಮನಿಸಬೇಕು. ಗಟ್ಟಿಗೊಂಡ ಚರ್ಮ, ಒಣ ಅಥವಾ ಒಡೆದ ಚರ್ಮ, ಕಾರ್ನ್ಗಳು, ಗೂಜುಗಟ್ಟಿದ ಚರ್ಮ, ಮೊನಚಾದ ಉಗುರುಗಳು,
ಬೆರಳುಗಳ ನಡುವೆ ಹಾಲಿನ ಕೆನೆಯಂತ ಫಂಗಸ್ ಸೋಂಕು, ಕಾಲಿನ ಬೆರಳುಗಳ ಬುಡದಲ್ಲಿ ಸೋಂಕು, ಹಾಗೆ ಬೊಬ್ಬೆ, ಗುಳ್ಳೆ ಅಥವಾ ಹುಣ್ಣು ಇವುಗಳನ್ನ ಪರಿಶೀಲನೆ ಮಾಡಿಕೊಳ್ಬೇಕು. ಮಧುಮೇಹಿ ಧರಿಸುವ ಪಾದರಕ್ಷೆ ಸೂಕ್ತವಾಗಿರಬೇಕು, ಪಾದಕ್ಕೆ ಹೊಂದುವಂತೆ ಇರಬೇಕು. ಪಾದದ ಸಂರಚನೆಯ ವ್ಯತ್ಯಾಸದಿಂದಾಗಿ ಪಾದದ ಆಕಾರ ಬದಲಾಗಿ ಒಂದು ಕಾಲಿನ ಸೈಜ್ ಬೇರೆ, ಇನ್ನೊಂದು ಕಾಲಿನ ಸೈಜ್ ಬೇರೆಯ ಪಾದರಕ್ಷೆಗಳು ಬೇಕಾಗಬಹುದು. ಅವರವರ ಪಾದಕ್ಕೆ ಹೊಂದುವ ಪಾದರಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕಾಗಿ ಬರ್ತದೆ. ಪಾದದ ಮೇಲೆ ಮುಚ್ಚುವ ಸ್ಟ್ರ್ಯಾಪ್ ಇದ್ದರೆ ಒಳ್ಳೆಯದು. ಮುಂಭಾಗ ಮಂಚು ಇರಬಾರದು, ಅಗಲವಾಗಿರಬೇಕು. ಹಿಮ್ಮಡಿಯನ್ನು ಕವರ್ ಮಾಡುವ ಹಾಗೆ ಇರಬೇಕು. ಪಾದರಕ್ಷೆಗಳ ಒಳಗೆ ಬೆರಳುಗಳು ಸುಲಲಿತವಾಗಿ ಅಲ್ಲಾಡಿಸಲಿಕ್ಕೆ ಬರುವಂತೆ ಇರಬೇಕು. ಪಾದರಕ್ಷೆಗಳನ್ನು ಧರಿಸುವ ಮೊದಲು ಒಳಗೆ ಒಮ್ಮೆ ಪರಿಶೀಲನೆ ಮಾಡಿ ಯಾವುದೇ ಗಾಯ ಮಾಡುವ ವಸ್ತು ಇಲ್ಲದಿರುವುದರ ಬಗ್ಗೆ ಖಚಿತಪಡಿಸಿಕೊಂಡ ನಂತರ ಪಾದರಕ್ಷೆಯನ್ನು ಧರಿಸಬೇಕು. ಮನೆಯ ಒಳಗೂ ಹಾಗೂ ಹೊರಗೂ ಪಾದರಕ್ಷೆಗಳ ಅಗತ್ಯ ಇದೆ. ಬರಿಗಾಲಿನಲ್ಲಿ ಎಂದು ನಡೆಯಕೂಡದು. ಶುದ್ಧ ಮೃದುವಾದ ಕಾಲ್ಚೀಲಗಳನ್ನು ಬಳಸುವುದು ಸೂಕ್ತ, ಹತ್ತಿಯದಾದರೆ ಸೂಕ್ತ. ಕೆಲವು ಮಧುಮೇಹಿಗಳು ಸಭೆ, ಸಮಾರಂಭ ಅಥವಾ ದೇವಸ್ಥಾನದ ಭೇಟಿಯ ಸಂದರ್ಭದಲ್ಲಿ ಗಂಟೆಗಟ್ಟಲೆ ಬಿರು ಬಿಸಿಲಿನಲ್ಲಿ ನಿಂತು, ಕಾದ ನೆಲ, ಕಲ್ಲು ಹಾಸಿನ ಮೇಲೆ ನಿಂತು ಬೊಬ್ಬೆ ಬಂದು ಅದು ಸೋಂಕಾಗಿ ತುಂಬಾ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಬೇಕಾದ ಸಂದರ್ಭ ಬರಬಹುದು. ಬೊಬ್ಬೆ ಏನಾದರೂ ಇದ್ದಲ್ಲಿ ಅದನ್ನು ಹಿಚುಕಿ ಒಡೆಯಲಿಕ್ಕೆ ಹೋಗಬಾರದು. ಪಾದದ ಗಾಯದಿಂದ ವಾಸನೆ ಬರ್ತಾ ಇದ್ರೆ ಅದನ್ನ ನಿರ್ಲಕ್ಷಿಸಬಾರದು. ಹೊಸ ಪಾದರಕ್ಷೆ ಧರಿಸಿದಾಗ ಬಹಳ ಎಚ್ಚರ ಅಗತ್ಯ. ಇದರಲ್ಲಿ ಗಾಯ ಆಗುವ ಸಂದರ್ಭ ಜಾಸ್ತಿ. ಬೆರಳುಗಳ ನಡುವೆ ಉಂಗುಷ್ಟ ಇರುವ ಪಾದರಕ್ಷೆ ಒಳ್ಳೆಯದು. ಹಾಗೆ ಪಾದದ ಮೇಲೆ ಮುಚ್ಚುವ ಸ್ಟ್ರ್ಯಾಪ್ ಇರುವುದು ಒಳ್ಳೆಯದು. ನೋವು ಅಥವಾ ಬಾವಿನ ಶಮನಕ್ಕೆ ಬಿಸಿ ನೀರಿನ ಬಾಟಲ್, ಉಪ್ಪಿನ ಶಾಖ, ಹಾಗೆ ಮಸಾಜ್ ಇವುಗಳನ್ನ ಮಾಡಬಾರದು. ಉಗುರುಗಳನ್ನ ಬೆರಳಿನ ಸಮಾನಾಂತರಕ್ಕೆ ಕತ್ತರಿಸಬೇಕು. ಪಾದಗಳನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದು ಕಾಲ್ಬೆರಳುಗಳ ನಡುವೆ ತೇವಾಂಶ ಇರದಂತೆ ಮೃದುವಾದ ಟವೆಲ್ನಿಂದ ಒರೆಸ್ಕೊಳ್ಬೇಕು. ಚಿಕಿತ್ಸೆಯಲ್ಲಿ ಸೂಕ್ತ ಆಂಟಿಬಯೋಟಿಕ್, ಅಗತ್ಯವಿದ್ದಲ್ಲಿ ಇನ್ಸುಲಿನ್ ಹಾಗೂ ಕೆಲ ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಬಿದ್ದಾಗ ಅವುಗಳನ್ನು ನಿರಾಕರಿಸಬಾರದು. ಉಳಿದವರ ಗಾಯಗಳಂತೆ ಮಧುಮೇಹಿಯ ಗಾಯಗಳು ಬೇಗ ಮಾಯುವುದಿಲ್ಲ. ಮಧುಮೇಹಿಯ ಕಾಲಿನ ಗಾಯಗಳು ಮಾಯಲಿಕ್ಕೆ ತಿಂಗಳುಗಟ್ಟಲೆ, 3-6 ತಿಂಗಳು ಬೇಕಾಗಬಹುದು. ಹಾಗಾಗಿ ಸಹನೆ ಅಗತ್ಯ. ಗಾಯದ ನಿಯಮಿತ ಡ್ರೆಸ್ಸಿಂಗ್ನ ಭೇಟಿಯನ್ನ ಯಾವಾಗಲೂ ತಪ್ಪಿಸಬಾರದು. ಗಾಯ ಮಾಯುತ್ತಾ ಬಂದ ಹಾಗೆ ಮನೆಯಲ್ಲೇ ಡ್ರೆಸ್ಸಿಂಗ್ ಸಹ ಮಾಡಿಕೊಳ್ಳಬಹುದು. ಬೆರಳುಗಳ ತುದಿಯಲ್ಲಿ ಅಥವಾ ಗಾಯದಲ್ಲಿ ಚರ್ಮದ ಬಣ್ಣ ಬದಲಾವಣೆ ಆಗ್ತಾ ಇದ್ದರೆ, ಕಪ್ಪಾಗ್ತಾ ಇದ್ದರೆ ಅದನ್ನ ನಿರ್ಲಕ್ಷಿಸಬಾರದು. ನಿನ್ನೆಗಿಂತ ಇಂದು ಬಣ್ಣ ಬದಲಾವಣೆಯಲ್ಲಿ ಹೆಚ್ಚಳ ಆಗ್ತಾ ಇದ್ದರೆ ಹಾಗೂ ಬೇರೆ ಭಾಗಕ್ಕೆ ಹರಡುತ್ತಿರುವ ಸೂಚನೆ ಇದ್ದರೆ ಅವುಗಳನ್ನು ನಿರ್ಲಕ್ಷಿಸಬಾರದು. ಶಸ್ತ್ರಚಿಕಿತ್ಸೆಯ ಅಗತ್ಯ ಬಿದ್ದಾಗ ಅದನ್ನು ನಿರಾಕರಿಸಬಾರದು. ಹಾಗೆ ಸ್ವತಃ ಸರ್ಜನ್ ಕೂಡ ಆಗಬಾರದು. ಇನ್ಸುಲಿನ್ ಹಾಗೂ ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು ಅಗತ್ಯ ಬಿದ್ದಲ್ಲಿ ಅವುಗಳನ್ನು ನಿರಾಕರಿಸಬಾರದು. ಕೆಲವು ಸಂದರ್ಭಗಳಲ್ಲಿ ರಕ್ತ ಅಥವಾ ಪ್ಲಾಸ್ಮಾ ಅಥವಾ ಕೆಲವು ವಿಶೇಷ ಇಂಜೆಕ್ಷನ್ಗಳ ಅಗತ್ಯ ಸಹ ಪಾದದ ಆರೈಕೆಯಲ್ಲಿ ಬೇಕಾಗಬಹುದು. ಸೂಕ್ತ ಚಿಕಿತ್ಸೆಯಿಂದ ರಕ್ತದ ಸಕ್ಕರೆಯ ಅಂಶದ ನಿಯಂತ್ರಣ, ಪಾದದ ದೈನಂದಿನ ಸ್ವಂತ ಪರಿಶೀಲನೆ ಹಾಗೂ ಗಾಯಗಳು ಕಂಡುಬಂದಲ್ಲಿ ತಕ್ಷಣ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆಯಿಂದ ಪಾದಗಳ ಸಂರಕ್ಷಣೆಯನ್ನು ನಾವು ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ಮಧುಮೇಹಿ ತನ್ನ ಪಾದಗಳ ಬಗ್ಗೆ ಬಹಳ ಗಮನವಿಟ್ಟು ದಿನವೂ ಪರಿಶೀಲನೆ ನಡೆಸಿಕೊಂಡು ಮಧುಮೇಹದ ರಕ್ತದ ಸಕ್ಕರೆಯ ಅಂಶದ ನಿಯಂತ್ರಣದೊಡನೆ ಕೆಲ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿ ಪಾದಗಳ ಸಂರಕ್ಷಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.